ಅದಕ್ಕೆ 6 ವರ್ಷ ಪಾಪ ತನ್ನ ಕುಟುಂಬದಿಂದ ಬೇರ್ಪಡೆಯಾಗಿತ್ತು. ಅದು ಯಾಕೆ? ನೀರು ಕುಡಿಯಕ್ಕಂತ ಬಂತು, ನಾಲೆಯೊಳಗಡೆ ಇಳಿತು, ಮೇಲೆ ಹತ್ತಕ್ಕಾಗಲಿಲ್ಲ. 2-3 ದಿನ ಒದ್ದಾಡಿದೆ ಅದೇ ನೀರಿನಲ್ಲಿ. ಕಾಲೆಲ್ಲ ಬಿಳಿ ಆಗೋಗಿತ್ತು, ಸೊಂಡಿಲೆಲ್ಲ ಬಿಳಿ ಆಗೋಗಿತ್ತು. ಯಾರಪ್ಪ ನನ್ನ ರಕ್ಷಣೆ ಮಾಡ್ತಾರೆ ಅಂತೇಳಿ ಗೋಳಾಡ್ತಾ ಇತ್ತು. ಆಗ ಬಂದಿದ್ದೆ ಅರಣ್ಯ ಅಧಿಕಾರಿಗಳು. 2 ಆಫೀಸರ್ಸ್ಗಳು ಬಂದರು, ತನ್ನ ಸಿಬ್ಬಂದಿಗಳ ಜೊತೆಗೆ ನಿಂತ್ಕೊಂಡ್ರು. ಕೇವಲ ಕೆಲವೇ ಗಂಟೆಗಳಲ್ಲಿ ಕಾರ್ಯಾಚರಣೆಯನ್ನ ಮಾಡಿ ಯಶಸ್ವಿಯಾಗಿ ಅದನ್ನ ಮೇಲೆತ್ತೋದ್ರಲ್ಲಿ ಸಹಕಾರಿ ಮಾಡಿದ್ರು. ಆಪರೇಷನ್ ಕಾಡಾನೆ ಸಕ್ಸಸ್ ಕೂಡ ಆಯಿತು. ಹೇಗೆ ನಡೀತಿ ಕಾರ್ಯಾಚರಣೆ, ಯಾವ ರೀತಿಯಾಗಿತ್ತು, ಎಲ್ಲಿ ಆಗಿತ್ತು, ಸ್ಟೋರಿ ಇಲ್ಲಿದೆ ನೋಡಿ. ಆಪರೇಷನ್ ಕಾಡಾನೆ ಯಶಸ್ವಿ. ನಾಲೆಗೆ ಬಿದ್ದಿದ್ದ ಕಾಡಾನೆ ರಕ್ಷಣೆ. 20ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ರಕ್ಷಣೆ. ನಾಲೆಯಲ್ಲಿ ಸಿಲುಕಿರುವ ಕಾಡಾನೆ ಮರಿ ಆನೆ ಮೇಲೆತ್ತಲು ನಡೆಯುತ್ತಿರುವ ಕಾರ್ಯಾಚರಣೆ. ಈ ದೃಶ್ಯ ಕಂಡು ಬಂದಿದ್ದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿವನಸಮುದ್ರದಲ್ಲಿ. ನೀರು ಕುಡಿಯಲು ನಾಲೆಗೆ ಇಳಿದಿದ್ದ 6 ವರ್ಷದ ಆನೆ ಮೇಲೆ ಬರಲಾಗದೆ ಒದ್ದಾಡಿತ್ತು. ಕಳೆದ 2 ದಿನಗಳಿಂದ ನಾಲೆಯಿಂದ ಹೊರಬರಲಾಗದೆ ಪರದಾಡಿತ್ತು. ಹೌದು, ಭಾನುವಾರ ಬೆಳಗ್ಗೆ 11:15 ಸಮಯದಲ್ಲಿ ಶಿವನಸಮುದ್ರದ ಪಯನಿಯರ್ ಜೆಂಕೋ ಲಿಮಿಟೆಡ್ ಪವರ್ ಜನರೇಷನ್ ಕೆನಾಲ್ಗೆ ನೀರು ಕುಡಿಯಲು ಕಾಡಾನೆ ಮರಿ ಇಳಿದಿದೆ. ಮೇಲೆ ಬರಲಾಗದೆ ನಾಲೆಯಲ್ಲಿ ಸಿಲುಕಿದ್ದ ಆನೆ ಒದ್ದಾಟ ನಡೆಸಿತ್ತು. 1 ದಿನ ತಡವಾಗಿ ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಆನೆಯನ್ನ ಮೇಲೆತ್ತುವ ಕಾರ್ಯಾಚರಣೆಯನ್ನ ಆರಂಭಿಸಿದರು. ಆದರೆ ನಾಲೆಯಲ್ಲಿ ನೀರು ಹೆಚ್ಚಿದ್ದರಿಂದ ಕಾರ್ಯಾಚರಣೆಗೆ ಅಡ್ಡಿಯಾಗಿತ್ತು. ನೀರಿನ ಪ್ರಮಾಣ ತಗ್ಗಿದ ಬಳಿಕ ಇವತ್ತು ಕಾರ್ಯಾಚರಣೆ ಮುಂದುವರಿಸಲಾಯಿತು. ಆನೆ ಕಾಲುಗಳಿಗೆ ಬೆಲ್ಟ್ ಕಟ್ಟಿ ಮೇಲಕ್ಕೆತ್ತಿದ ಸಿಬ್ಬಂದಿ. ಕ್ರೇನ್ ಸಹಾಯದಿಂದ ಬೃಹತ್ ಕಂಟೈನರ್ಗೆ ಆನೆ ಶಿಫ್ಟ್. ಕಾವೇರಿ ವನ್ಯಜೀವಧಾಮಕ್ಕೆ ಆನೆ ಬಿಟ್ಟ ಅಧಿಕಾರಿಗಳು. ಕಳೆದ 2 ದಿನಗಳಿಂದ ನೀರಿನಲ್ಲಿದ್ದ ಹಿನ್ನೆಲೆಯಲ್ಲಿ ಆನೆಗೆ ಫಂಗಸ್ ತಗುಲಿತ್ತು. ಸೊಂಡಿಲ ತುದಿಭಾಗ ಇನ್ಫೆಕ್ಷನ್ ಆಗಿ ಬಿಳಿ ಬಣ್ಣಕ್ಕೆ ತಿರುಗಿತ್ತು. ಬೆಳಿಗ್ಗೆಯೇ ಬೆಂಗಳೂರಿನಿಂದ ಹೈಡ್ರಾಲಿಕ್ ಕ್ರೇನ್ ಅನ್ನ ತರಿಸಿದ್ದ ಅಧಿಕಾರಿಗಳು ಆನೆಗೆ ನಿರಂತರವಾಗಿ ಕಬ್ಬು, ಬೆಲ್ಲವನ್ನ ಆಹಾರವಾಗಿ ಪೂರೈಸ್ತಾ ಇದ್ರು. ಡಿಸಿಎಫ್ ರಘು ಹಾಗೂ ವನ್ಯಜೀವಿ ವಲಯ ಮೈಸೂರು ವಿಭಾಗ ಡಿಸಿಎಫ್ ಪ್ರಭು ನೇತೃತ್ವದಲ್ಲಿ ಕಾರ್ಯಾಚರಣೆ ಮುಂದುವರೆದಿತ್ತು. ಆನೆಗೆ ಅರವಳಿಕೆ ಮದ್ದನ್ನ ನೀಡಿ ಮೇಲೆತ್ತಲು ನಿರ್ಧರಿಸಿದ ಅಧಿಕಾರಿಗಳ ತಂಡ ಡಾಕ್ಟರ್ ರಮೇಶ್ ಮತ್ತು ಡಾಕ್ಟರ್ ಆದರ್ಶ್ ಮೂಲಕ ಆನೆಗೆ 2 ಬಾರಿ ಅರವಳಿಕೆ ಮದ್ದನ್ನ ಕೊಡಿಸಿದ್ರು. ಅರವಳಿಕೆ ಮದ್ದು ನೀಡಿದ ಬಳಿಕ ಅತ್ತಿಂದ ಇತ್ತ ಬಿರುಸಾಗಿ ಓಡಾಡತೊಡಗಿತು. ಸುಮಾರು ಗಂಟೆಗಳ ಕಾಲ ಓಡಾಡಿದ ಆನೆ ಕೊನೆಗೆ ಪ್ರಜ್ಞೆ ತಪ್ಪಿ ನಾಲೆಯಲ್ಲಿ ಕುಸಿದು ಬಿದ್ದಿತ್ತು. ಬಳಿಕ ಅಲರ್ಟ್ ಆಗಿದ್ದ ಅರಣ್ಯ ಇಲಾಖೆಯ ಸಿಬ್ಬಂದಿ ತಂಡೋಪತಂಡವಾಗಿ ದೌಡಾಯಿಸಿ ಆನೆಯನ್ನ ಉರುಳಿಸಿದ್ರು. ನಮಗೆ ಭಾನುವಾರ ಮೆಸೇಜ್ ಬಂದಿರೋದು. ಸೊ ಭಾನುವಾರನೇ ನಾವು ಟೀಮ್ ಕಂಪ್ಲೀಟ್ ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಗೆ ಆನೆ ಹಿಡಿಬೇಕು ಅಂತಂದರೆ ನಮಗೆ ಮೇಯ್ನ್ ಏನಪ್ಪ ಅಂತಂದರೆ ನೀರಿರಬಾರ್ದು. ಆನೆಗೆ ನಾವು ಡಾಟ್ ಮಾಡಬೇಕು ಅಥವಾ ಲಿಫ್ಟ್ ಮಾಡಬೇಕು ಅಥವಾ ಅನಸ್ತೀಶಾ ಕೊಡಬೇಕು ಅಂತಂದರೆ, ಯಾಕಂದರೆ ಟ್ರಂಕು ಮತ್ತು ಬಾಯೊಳಗಡೆ ನೀರು ಹೋಯ್ತು ಅಂದರೆ ಸಡನ್ ಡೆತ್ ಆಗ್ಬಿಡುತ್ತೆ. ಸೊ ಬಿಫೋರ್ ನಾವೇನು ಮಾಡಿದ್ವಿ, ಸರ್ ಹೇಳ್ದಂಗೆ ಸುಮಾರು ಪ್ಲ್ಯಾನನ್ನು ಓಪನ್ ಮಾಡಿದ್ವಿ ನಾವು, ಸಂಡೇ ಮತ್ತು ಮಂಡೇ 2 ದಿನನೂ. ಆ ಟೈಮಲ್ಲಿ ನಮಗೆ ಆನೆ ಈಚೆಗೆ ಬರೋಕ್ಕಾಗಿಲ್ಲ. ನೀರನ್ನು ತುಂಬ ಲೆವೆಲ್ ಮಾಡಿದ್ವಿ, ಈಚೆ ಬರೋದಕ್ಕೆ ಅದು ಆ ಫೋರ್ಸ್ ಇರೋದ್ರಿಂದ ಅದು ಈಚೆ ಬರೋಕ್ಕಾಗಲಿಲ್ಲ. ಮತ್ತು ಇನ್ನೊಂದು ಗೇಟ್ ಓಪನ್ ಮಾಡಿಸಿದ್ವಿ, ಇನ್ನೊಂದು ಕಂಟೈನರ್ ಇಟ್ವಿ, ಯಾವುದಕ್ಕೂ ಬರಲಿಲ್ಲ ಅದು. ಸೊ ಕೊನೆ ಆಪ್ಷನಲ್ಲಿ ನಾವು ಸೆಡೇಟ್ ಮಾಡಿ ಅದನ್ನು ಟ್ರಂಕ್ನ ಲಿಫ್ಟ್ ಮಾಡಿ ಮಾಡೋಣ ಅಂತ ಈಗ ಏನು ಮಾಡಿದ್ದೀವಲ್ಲ ಆ ಪ್ರೊಸೀಜರ್ಗೆ ನಾವು ಕೊನೆಗೆ ಇದು ಮಾಡಿದ್ವಿ. ಇದು ತುಂಬ ಹೈಲಿ ರಿಸ್ಕಿ ಅನೆಸ್ಥೀಶಾ ಮಾಡ್ತಿರೋದು ನಾವು ಈ ಟೆರೈನಲ್ಲಿ. ಮತ್ತು ಈ ವಾಟರ್ ಬಾಡಿಲಿ ನಾವು ಆನೆನೇ ಹಿಡಿಯೋಕ್ಕಾಗಲ್ಲ. ಬಟ್ ಸ್ಟಿಲ್ ವಿ ಹ್ಯಾವ್ ಪ್ಲ್ಯಾನ್ಡ್ ಸೋ ಮೆನಿ ಥಿಂಗ್ಸ್. ಆ್ಯಂಡ್ ಸೀನಿಯರ್ ಡಾಕ್ಟರ್ಸ್ ಇರ್ಬೋದು, ಸೌತ್ ಆಫ್ರಿಕನಿಂದ ನಮ್ಮ ಸೀನಿಯರ್ ಡಾಕ್ಟರ್ಸು, ಮತ್ತು ಸನತ್ ಮುಲಿಯಾ ಅಂತೇಳಿ WI ಇಂದ. ಸೊ ಎಲ್ಲರದು ಒಂದು ಒಪಿನಿಯನ್ ತಗೊಂಡು ಕೊನೆಯಲ್ಲಿ ನಾವು ಇದು ಸ್ಟ್ರೆಚ್ಚರ್ ಪ್ಲ್ಯಾನ್ ಬಂತು. ಸ್ಟ್ರೆಚ್ಚರನ್ನು ಹೆಂಗೆ ಮಾಡೋದು ಅನ್ನೋದು ಕೂಡ ತುಂಬ ದೊಡ್ಡ ಇದಿತ್ತು. ಅದೃಷ್ಟಕ್ಕೆ ನಮಗೆ ಇಲ್ಲೇ ಅದು ಗೇಟ್ ಥರ ಸಿಕ್ತು. ಅದನ್ನು ನಾವು ವೆಯ್ಟ್ ತಡೆಯುತ್ತಾ ಅಂತೇಳಿ ಕ್ರೇನ್ಗಳು ಬೆಂಗಳೂರಿಂದ ಕ್ರೇನ್ ತರಿಸಿ, ಸೊ ಅದು ಆ ಡೆಪ್ತ್ ಒಂದು 60 ಫೀಟಿಂದ ಮೇಲಿದೆ. ಇದು ಆ ಡೆಪ್ತಿಂದ ಎತ್ತೋದು ಹೇಗೆ ಅಂತೆಲ್ಲ ಮಾಡಿದಾಗ ನಮಗೆ 1 or 2 ಡೇಸ್ ಬರ್ತಾಯಿತ್ತು. ಮತ್ತು ಅನಿಮಲ್ನ ಕೂಡ ಕಂಟಿನ್ಯೂಸ್ ಆಗಿ ನಾವು ಮಾನಿಟರ್ ಮಾಡ್ತಾಯಿದ್ವಿ. ಸೊ ಈ ನೀರಲ್ಲೇ ಇರೋದ್ರಿಂದ ಅದಕ್ಕೇನಾಯಿತು, ಫುಟ್ ಮತ್ತು ಟ್ರಂಕದ್ದು ಮಾಯ್ಶ್ಚರ್ ಜಾಸ್ತಿ ಆಗಿ ಆಲ್ಮೋಸ್ಟ್ ನೀರಲ್ಲಿ ಬೆರ್ತ್ಕೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ, ಆ ಥರ ಆಗ ಸ್ಟಾರ್ಟ್ ಆಯಿತು. ಸೊ ಅನಸ್ತೀಶಾ ಕೊಡೋಕ್ಕೂ ನಮಗೆ ಪ್ರಾಬ್ಲಮ್ ಇರುತ್ತೆ. ಆದರೂ ಸ್ಟಿಲ್ ಇದರಲ್ಲಿ ಮಾಡಿದ್ವಿ. ಆನೆಗೆ ಈಗ ಸದ್ಯಕ್ಕೆ ಆನೆಗೆ ತೊಂದರೆ ಏನಿಲ್ಲ. ಸೊ ಮೈನ್ ಏನಪ್ಪ ಅಂದರೆ ಕಾಲಲ್ಲಿ ಮಾತ್ರ ಅದು ಮಾಯ್ಶ್ಚರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಈಚೆಗೆ ಬಂತು ಅಂದ ತಕ್ಷಣ, ಬಿಸಿಲು ಬಂದ ತಕ್ಷಣ ಸರಿ ಹೋಗುತ್ತೆ. ಅದನ್ನು ಬಿಟ್ಟರೆ ಹೆಲ್ತ್ ಇಶ್ಯೂ ಏನಿಲ್ಲ. ಕೂಡಲೇ ಕ್ರೇನ್ ಮೂಲಕ ಬೃಹತ್ ಬೆಲ್ಟ್ಗಳ ಸಹಾಯದಿಂದ ಆನೆಯ ಕಾಲುಗಳಿಗೆ ಕಟ್ಟಿ ಮೇಲಕ್ಕೆತ್ತಿದ್ರು. ಅಷ್ಟರಲ್ಲಾಗಲೇ ಅಲ್ಲೇ ಇರಿಸಿದ್ದ ಕಂಟೈನರ್ಗೆ ಕ್ರೇನ್ ಮೂಲಕ ಆನೆಯನ್ನ ಶಿಫ್ಟ್ ಮಾಡಿದ್ರು. ಬಳಿಕ ಆ ಕಂಟೈನರ್ನನ್ನ ಲಾರಿಯೊಂದಿಗೆ ಕ್ರೇನ್ ಸಹಾಯದಿಂದ ಶಿಫ್ಟ್ ಮಾಡಿದ್ರು. ಕೂಡಲೇ ನಾಲೆಯಿಂದ ಲಾರಿ ಮೂಲಕ ಆನೆಯನ್ನ ಹೊರಗೆ ತಂದ ಅಧಿಕಾರಿಗಳು ಮೊದಲಿಗೆ ಆನೆಯ ಆರೋಗ್ಯ ತಪಾಸಣೆ ನಡೆಸಿದರು. ಈ ವೇಳೆ ಆನೆಯ ಆರೋಗ್ಯ ಸ್ಥಿರವಾಗಿದೆ ಅಂತ ವೈದ್ಯಾಧಿಕಾರಿಗಳು ತಿಳಿಸಿದರು. ನಂತರ ಅರಣ್ಯಾಧಿಕಾರಿಗಳು ಕಾವೇರಿ ವನ್ಯಜೀವಿ ಧಾಮಕ್ಕೆ ರಕ್ಷಣೆಗೊಂಡ ಆನೆಯನ್ನ ಬಿಟ್ಟಿದ್ದಾರೆ. ಬಟ್ ಒಟ್ಟಾರೆಯಾಗಿ ನಿನ್ನೆ ನಮ್ಮ ಏನು
ರಮೇಶ್ ಡಾಕ್ಟ್ರು ಮತ್ತು ಆದರ್ಶ್ ಡಾಕ್ಟ್ರು ಮತ್ತು ಟೀಮು ಸೊ ಅದೇ ಪ್ಲ್ಯಾಂಡ್ ಈ ರೀತಿ ಮಾಡುವ ಅಂಥೇಳಿ. ಅದೇ ರೀತಿ ನಮ್ಗೆ ಮೇಲ್ಗಡೆಯಿಂದ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಆಗಿಂದಾಗಲೇ ನಮಗೆ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡ್ತಾರೆ, ಟೆಕ್ನಿಕಲ್ ಟೀಮ್ ಜೊತೆ ಏನು ಮಾಡೋದು ಒಳ್ಳೆಯದು, ಯಾವ್ದು ಮಾಡೋದು ಸೂಕ್ತ ಅಂಥೇಳಿ ನಾವು 2-3 ಪ್ಲ್ಯಾನ್ಗಳನ್ನ ಇಟ್ಕೊಂಡು ಕೊನೆಗೆ ಇವತ್ತು ನಾವು ಅನಿವಾರ್ಯವಾಗಿ ಸೊ ಇದೇ ಪ್ಲ್ಯಾನ್ ನಮ್ಗೆ ಸೂಕ್ತ, ಬೇರೆ ದಾರಿನೇ ಇಲ್ಲ ಅನ್ನೋ ಲೆಕ್ಕದಲ್ಲಿ ನಾವು ಇದನ್ನು ಇವತ್ತು ಹೊರಟ್ವಿ. ತಮಗೆಲ್ಲ ಗೊತ್ತಿದೆ ನೀರಿತ್ತು, ತುಂಬ ಡೇಂಜರ್ ನೀರಲ್ಲಿ, ತಮಗೆಲ್ಲ ಗೊತ್ತಿದೆ. ಆದರೂ ಕೂಡ ನಮಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ತುಂಬ ಹೇಳ್ತೀನಿ, ತುಂಬ ನಮ್ಮ ಡಾಕ್ಟ್ರು ಸರ್ ನಮ್ಮದು ಇಂಟೆನ್ಷನ್ ಸರಿ ಇರಬೇಕು ಅಷ್ಟೇ ಹೊರತು ನಾವು ಇಂಟೆನ್ಷನ್ ಸರಿ ಇಟ್ಕೊಂಡು ನಾವು ಮಾಡುವ ಅಂತೇಳಿ ನಮ್ಮ ಡಾಕ್ಟರ್ಸ್ ಆ್ಯಂಡ್ ಟೀಮ್ಸು ಮತ್ತು ನಾವು ಕೂಡ ಮತ್ತು ಅಧಿಕಾರಿಗಳು ಕೂಡ ಸೊ ನಮಗೆ ಅದೇ ಥರದಿಂದ ನಮಗೆ ನಿರಂತರ ಮಾರ್ಗದರ್ಶನ ಮಾಡಿದ್ದಾರೆ. ಅದನ್ನು ಕೂಡ ಏನಾಗುತ್ತೆ, ಪಾಪ್ಯುಲೇಷನ್ ಸ್ಟಡೀಸ್ ಅಂತೀವಿ, ಆ ಗುಂಪಿಂದ ಏನಾರು ಇದು ಬೇರ್ಪಡ್ತಾ ಗಂಡು ಅಂತೇಳಿ ನಮ್ಗೆ ಗೊತ್ತಾಗಲ್ಲ, ಅಥವಾ ಏನಾರು ಫೈಟ್ ಆಯಿತಾ ಗಂಡು ಅದು ಹೇಳೋಕ್ಕಾಗಲ್ಲ. ಸೊ ಅಥವಾ ಮೇವರ್ಸ್ ಏನಾರು ಬಂತಾ ಡಿಹೈಡ್ರೇಷನ್ ಆಗಿ ಸ್ವಲ್ಪ ವೀಕು ಇದೆ, ತಾವು ನೋಡಿದಿರಿ ಸ್ವಲ್ಪ ವೀಕು ಇದೆ. ಇನ್ನು ಕೆಲವು ಟೈಮಲ್ಲಿ ಏನಾಗ್ತದೆ ಅಂದರೆ ಇನ್ಫೆಕ್ಷನ್ ಅಥವಾ ವೀಕ್ನೆಸ್ ಆದಾಗ ಗುಂಪಿಂದ ಬೇರೆ ಮಾಡೋದು ಸಹಜ, ಅಲ್ಲಿ ಆ ರೀತಿಯೂ ಇರ್ಬೋದು. ಹಾಗಾಗಿ ಕಾಡು ಸುತ್ತಮುತ್ತ ಇದೆ, ಹಾಗಾಗಿ ನಾವು ಇಂಥ ಕಾಡಿಂದನೇ ಬಂತು ಅಂತ ಹೇಳೋಕ್ಕಾಗಲ್ಲ. ಒಟ್ಟಾರೆ ಕಳೆದ 2 ದಿನಗಳಿಂದ ನಾಲೆಯಲ್ಲಿ ಸಿಲುಕಿ ಒದ್ದಾಡಿದ್ದ ಕಾಡಾನೆ ಮರಿಯನ್ನ ಯಶಸ್ವಿ ಕಾರ್ಯಾಚರಣೆ ಮೂಲಕ ಮೇಲೆತ್ತಲಾಗಿದೆ. ಅರಣ್ಯಾಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಈ ಕಾರ್ಯಾಚರಣೆಗೆ ವನ್ಯಜೀವಿ ಪ್ರಿಯರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.